ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಪ್ರೀವಿಯಸ್ ವಿಡಿಯೋದಲ್ಲಿ ಇಂಜನ್ ಆಯಿಲ್ ಚೇಂಜ್ ಮಾಡೋದು ಹೇಗೆ, ಗೇರ್ ಆಯಿಲ್ ಚೇಂಜ್ ಮಾಡೋದು ಹೇಗೆ, ಅದೇ ರೀತಿ ಏರ್ ಫಿಲ್ಟರ್ ಚೇಂಜ್ ಮಾಡೋದು ಹೇಗೆ ಅಂತ ಪೂರ್ತಿಯಾದ ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೆ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ವಿಡಿಯೋನ ನೋಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಅದೇ ರೀತಿ ಐ ಕಾರ್ಡಲ್ಲೂ ಸಹ ಮೆನ್ಷನ್ ಮಾಡಿರ್ತೀನಿ. ಮೇಲೆ ಕಾಣ್ತಿರುವಂಥ ಲಿಂಕ್ನ ಕ್ಲಿಕ್ ಮಾಡೋದ್ರಿಂದ ಪ್ರೀವಿಯಸ್ ವಿಡಿಯೋ ನೀವು ನೋಡ್ಬೋದು. ಬನ್ನಿ ಈಗ ಪಾರ್ಟ್ 2 ವಿಡಿಯೋನ ಶುರು ಮಾಡೋಣ. ಸೊ ಪಾರ್ಟ್ 2 ವಿಡಿಯೋದಲ್ಲಿ ನಿಮಗೆ ಬ್ರೇಕ್ ಶೂ ಸರ್ವಿಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೀವಿಲ್ಲಿ ನೋಡ್ತಿರ್ಬೋದು ಗ್ಲೇಸ್ಡ್ ಬ್ರೇಕ್ ಶೂ ಯಾವ ರೀತಿ ಇರುತ್ತೆ, ಹಾಗೆ ಡಿಗ್ಲೇಸ್ಡ್ ಬ್ರೇಕ್ ಶೂ ಯಾವ ರೀತಿ ಇರುತ್ತೆ ಅಂತ. ಸರ್ವಿಸ್ ಮಾಡ್ತಿರುವಂತಹ ಗಾಡಿ ಬಂದು ಡಿಯೋ BS6 ಮಾಡೆಲ್ 2021. ನೆಕ್ಸ್ಟ್ ಬೇಕಾಗಿರುವಂಥ ಟೂಲ್ಸ್ ಏನೇನು ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಾನು 24 ಮತ್ತು 27 ನಂಬರ್ ಇರುವಂಥ ರಿಂಗ್ ಸ್ಪಾನರ್ನ ಬಳಸ್ತಾ ಇದ್ದೀನಿ. ಹಾಗೆ ಮತ್ತೊಂದು ಸೇಮ್ ಸೈಜ್ ಇರುವಂತಹ ಓಪನ್ ಎಂಡೆಡ್ ಸ್ಪಾನರ್ನ ಬಳಸ್ತಾ ಇದ್ದೀನಿ. ಸೊ ಒಂದು ರಿಂಗ್ ಸ್ಪಾನರ್ ಹಾಗೆ ಒಂದು ಓಪನ್ ಎಂಡೆಡ್ ಸ್ಪಾನರ್. ನೆಕ್ಸ್ಟ್ ಇಲ್ಲಿ ನಾನು 8 ಮತ್ತು ಇಲ್ಲಿರುವಂತಹ 9 ನಂಬರ್ ಇರುವಂತಹ ಓಪನ್ ಎಂಡೆಡ್ ಸ್ಪಾನರ್ನ ಬಳಸ್ತಾ ಇದ್ದೀನಿ. ಅದೇ ರೀತಿ 14 ನಂಬರ್ ಇರುವಂಥದ್ದು ಹಾಗೆ 17 ನಂಬರ್ ಇರುವಂಥ 2 ಓಪನ್ ಎಂಡೆಡ್ ಸ್ಪಾನರ್ನ ಇಲ್ಲಿ ಬಳಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಡಿಯೋ ರೇರ್ ವೀಲ್ ರಿಮೂವ್ ಮಾಡೋದಕ್ಕೆ 24 ನಂಬರ್ ಇರುವಂಥ ಸ್ಪಾನರ್ ತಗೊಂಡು ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಸೊ ನಾನು ಎಷ್ಟೇ ವೆಯ್ಟ್ ಹಾಕಿದ್ರೂ ಸಹ ನಟ್ ಲೂಸ್ ಆಗಲಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ದು ಗೆಲ್ಲುತ್ತೆ ಅಂತಲೂ ನೋಡೋಣ. ಹಾಗೆ ಬರುವಂಥ ನೆಕ್ಸ್ಟ್ ವಿಡಿಯೋದಲ್ಲಿ ಹೋಂಡಾ G9 ಸ್ಪೇರ್ ಪಾರ್ಟ್ಸ್ ಒರಿಜಿನಲ್ ಮತ್ತು ಡೂಪ್ಲಿಕೇಟ್ ಯಾವ ರೀತಿ ಐಡೆಂಟಿಫೈ ಮಾಡೋದು ಅಂತ ಪೂರ್ತಿಯಾದ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಿರ್ಬೋದು 2 ಹೋಂಡಾ G9 ಸ್ಪೇರ್ ಪಾರ್ಟ್ಸ್ ಇದೆ. ಇದರಲ್ಲಿ ಒರಿಜಿನಲ್ ಯಾವುದು, ಡೂಪ್ಲಿಕೇಟ್ ಯಾವುದು, ಮೀನ್ಸ್ ಫೇಕ್ ಯಾವುದು, G9 ಯಾವುದು ಅಂತ ನಿಮಗೆ ಗೊತ್ತಾಗೋದಿಲ್ಲ. ನೋಡೋದಕ್ಕೆ ಒಂದೇ ರೀತಿ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಪರ್ಚೇಸ್ ಮಾಡುವಾಗ ಏನೆಲ್ಲ ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಲ್ ರಿಮೂವ್ ಮಾಡಬೇಕು ಅಂದರೆ ಫಸ್ಟ್ ಇಲ್ಲಿರುವಂತಹ ನಟ್ನ ರಿಮೂವ್ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೀವು ರೇರ್ ವೀಲ್ ನಟ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಈ ಥರ ವೀಲ್ ರೊಟೇಟ್ ಆಗ್ದಂಗೆ ಲಾಕ್ ಮಾಡ್ಕೊಬೇಕಾಗುತ್ತೆ. ಇನ್ನೊಂದು ಸ್ಪಾನರ್ನ ಸಹಾಯದಿಂದ ಈ ರೀತಿ ಲಾಕ್ ಮಾಡ್ಕೊಂಡಿದ್ದೀನಿ ವೀಲ್ ರೊಟೇಟ್ ಆಗ್ದಂಗೆ. ನೆಕ್ಸ್ಟ್ ರಿಂಗ್ ಸ್ಪಾನರ್ನ ನಟ್ಗೆ ಫಿಕ್ಸ್ ಮಾಡಿ ಈ ಥರ ಒಂದು ಎಕ್ಸ್ಟೆನ್ಷನ್ ರಾಡ್ನ ವೆಲ್ಡ್ ಮಾಡಿಸ್ಕೊಂಡಿದ್ದೀನಿ. ಯಾಕೆ ಅಂದರೆ ಹೇಳಿದ್ನಲ್ಲ, ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಸೊ ಹಾಗಾಗಿ ಇದನ್ನು ಬಳಸ್ಕೊಂಡು ನಾನೀಗ ವೀಲ್ನ ರಿಮೂವ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಈಗ 24 mm ಸ್ಪಾನರ್ನ ಅದಕ್ಕೆ ಫಿಕ್ಸ್ ಮಾಡಿಕೊಂಡು ಎಕ್ಸ್ಟೆನ್ಷನ್ ರಾಡ್ನ ಬಳಸ್ಕೊಂಡು ನಾನೀಗ ರಿಮೂವ್ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಸುಲಭವಾಗಿ ನಟ್ನ ರಿಮೂವ್ ಮಾಡ್ಬೋದು ಅಂತ. ಸೊ ಅದಕ್ಕೆ ಇಲ್ಲಿ ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ತುಂಬಾ ಕೆಲಸ ಮಾಡುತ್ತೆ. ಸೊ ಕೊನೆಗೂ ಸ್ಮಾರ್ಟ್ ವರ್ಕ್ ಇಲ್ಲಿ ಗೆದ್ದಿದೆ. ನೆಕ್ಸ್ಟ್ ಇಲ್ಲಿರುವಂತಹ ನಟ್ನ ರಿಮೂವ್ ಮಾಡಿದ ನಂತರ ವಾಷರ್ ಇರುತ್ತೆ. ವಾಷರ್ನ ರಿಮೂವ್ ಮಾಡಿ ವೀಲ್ನ ಈ ರೀತಿ ಹೊರಗಡೆ ತೊಗೊಬೇಕಾಗುತ್ತೆ. ನೆಕ್ಸ್ಟ್ ನೀವು ಬ್ರೇಕ್ ಶೂನ ರಿಮೂವ್ ಮಾಡ್ಕೊಬೇಕಾಗುತ್ತೆ ಈ ರೀತಿ. ಸೊ ಇದನ್ನು ನಾವು ಬ್ರೇಕ್ ಶೂ ಅಂತ ಕರಿತೀವಿ. ಸೊ ಬನ್ನಿ ಈಗ ಬ್ರೇಕ್ ಶೂ ಏನು ಪ್ರಾಬ್ಲಮ್ ಆಗಿದೆ ಅಂತ ಫಸ್ಟ್ ಚೆಕ್ ಮಾಡೋಣ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಇದೆ. ಅಲ್ಯೂಮಿನಿಯಂ ಫ್ರೇಮ್ ಮೇಲೆ ಬ್ರೇಕ್ ಲೈನರ್ ಇರುತ್ತೆ, ಕೆಳಗಡೆ ಅಲ್ಯೂಮಿನಿಯಂ ಫ್ರೇಮ್ ಇರುತ್ತೆ. ಮತ್ತೊಮ್ಮೆ ತೋರಿಸ್ತೀನಿ ನೋಡಿ. ಮೇಲಿರೋದು ಬ್ರೇಕ್ ಲೈನರ್, ಕೆಳಗಡೆ ಇರುವಂಥದ್ದು ಅಲ್ಯೂಮಿನಿಯಂ ಫ್ರೇಮು. ಸೊ ಅಲ್ಲಿಗೆ ಬ್ರೇಕ್ ಶೂ ಗುಡ್ ಕಂಡೀಷನಲ್ಲಿ ಇದೆ, ಬಟ್ ಮೇಲೆ ನೋಡ್ತಿರ್ಬೋದು ಯಾವ ರೀತಿ ಶೈನಿಂಗ್ ಇದೆ ಅಂತ. ಸೊ ಈ ರೀತಿ ಶೈನಿಂಗ್ ಇದ್ದಾಗ ಏನಾಗುತ್ತೆ ಅಂತಂದರೆ ನೀವು ಬ್ರೇಕ್ ಅಪ್ಲೈ ಮಾಡಿದ್ರೂ ಸಹ ವೆಹಿಕಲ್ ಸ್ಪೀಡ್ ಕಮ್ಮಿ ಆಗೋದಿಲ್ಲ, ಮೀನ್ಸ್ ಕಂಟ್ರೋಲಿಗೆ ಬರೋದಿಲ್ಲ. ಹಾಗೆ ನೀವೇನಾದ್ರು ಬ್ರೇಕ್ ಅಪ್ಲೈ ಮಾಡಿದಾಗ ಒಂಥರ ವಿಸಿಲ್ ಸೌಂಡ್ ಬರುತ್ತೆ, ನೋಡ್ತಿರ್ಬೋದು ಇಲ್ಲಿ. ಸೊ ಈ ರೀತಿ ಯಾಕೆ ಬರ್ತಿದೆ ಅಂದರೆ ಬ್ರೇಕ್ ಶೂ ತುಂಬ ಶೈನಿ ಸರ್ಫೇಸ್ ಆಗಿರುತ್ತೆ. ಸೊ ಹೀಗಿದ್ದಾಗ ಸೌಂಡ್ ಬರೋದು ಸಹಜ. ನೀವೇನಾದ್ರು 15,000 ಕಿಲೋಮೀಟರ್ ಗಾಡಿನ ಓಡಿಸಿದ್ದೀರಾ ಅಂದರೆ ಬ್ರೇಕ್ ಶೂನ ರೀಪ್ಲೇಸ್ ಮಾಡಿಬಿಡಿ. ಇಲ್ಲಿ ನಾನು 13,000 ಕಿಲೋಮೀಟರ್ ಓಡಿಸಿರೋದಕ್ಕೆ ಬ್ರೇಕ್ ಶೂ ಸರ್ವಿಸ್ ಮಾಡ್ಕೊತಾ ಇದ್ದೀನಿ. ಹೊಸದಾಗಿರುವಂತಹ ಬ್ರೇಕ್ ಶೂ ಮತ್ತೆ ಸ್ಕೂಟರ್ ಇಂದ ತೆಗೆದಿರುವಂತಹ ಬ್ರೇಕ್ ಶೂ ನೋಡೋದಕ್ಕೆ ಶೈನಿ ಪಾರ್ಟ್ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ರೀತಿ ಇದ್ರೆ ಬ್ರೇಕ್ ಅಪ್ಲೈ ಆಗೋದಿಲ್ಲ. ಹೊಸದಾಗಿರುವಂತಹ ಬ್ರೇಕ್ ಶೂ ನೀವು ಯಾವುದೇ ದಿಕ್ಕಿಂದ ನೋಡಿದ್ರು ಸಹ ಈ ತರ ಶೈನಿ ಪಾರ್ಟ್ ಎಲ್ಲಿ ಕಾಣೋದಿಲ್ಲ. ಬಟ್ ಸ್ಕೂಟರ್ ಇಂದ ತೆಗೆದಿರುವಂತಹ ಬ್ರೇಕ್ ಶೂ ಯಾವ ದಿಕ್ಕಲ್ಲಿ ನೋಡಿದ್ರು ಸಹ ಶೈನಿ ಪಾರ್ಟ್ ಕಾಣುತ್ತೆ. ಈಗ ಬೇಕಾಗಿರುವಂತ ಎಂಬ್ರಿ ಪೇಪರ್ಸ್ ಯಾವ್ದು ಅಂತ ಹೇಳ್ತಾ ಹೋಗ್ತೀನಿ. 100 ಗ್ರಿಟ್ ಇರುವಂತ ಒಂದು ಸ್ಯಾಂಡ್ ಪೇಪರ್, ಹಾಗೆ ನೆಕ್ಸ್ಟ್ ಬೇಕಾಗಿರೋದು 120 ಗ್ರಿಟ್ ಇರುವಂಥ ಒಂದು ಸ್ಯಾಂಡ್ ಪೇಪರ್, ಹಾಗೆ 220 ಗ್ರಿಟ್ ಇರುವಂಥ ಇನ್ನೊಂದು ಸ್ಯಾಂಡ್ ಪೇಪರ್, ಹಾಗೆ ಜೊತೆಗೆ
80 ಗ್ರಿಟ್ ಇರುವಂತಹ ಒಂದು ಸ್ಯಾಂಡ್ ಪೇಪರ್, ಅಥವಾ ನೀವು 50 ತಗೋಬೋದು ಅಥವಾ 80 ತಗೋಬೋದು. ಈಗ 220 ಗ್ರಿಟ್ ಇರುವಂತಹ ಸ್ಯಾಂಡ್ ಪೇಪರ್ನ ತಗೊತಾ ಇದ್ದೀನಿ. ಏನಕ್ಕೆ ಅಂದರೆ ರೇರ್ ವೀಲ್ ಡ್ರಮ್ ಕ್ಲೀನ್ ಮಾಡೋದಕ್ಕೆ ಈ ಸ್ಯಾಂಡ್ ಪೇಪರ್ ತುಂಬಾನೇ ಅವಶ್ಯಕತೆ ಆಗಿರುತ್ತೆ. ಸೊ ಈ ಡ್ರಮ್ ಕ್ಲೀನ್ ಮಾಡಬೇಕು ಅಂದರೆ 220 ಗ್ರಿಟ್ ಇರುವಂತಹ ಸ್ಯಾಂಡ್ ಪೇಪರ್ ತಗೊಂಡು ಒಳಗಡೆ ಈ ರೀತಿ ಪೂರ್ತಿಯಾಗಿ ರಬ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ರಬ್ ಮಾಡೋದು ಅಂತಾನೂ ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಸೊ 220 ಗ್ರಿಟ್ ಇರುವಂತಹ ಸ್ಯಾಂಡ್ ಪೇಪರ್ ತಗೊಂಡು ಈ ರೀತಿ ಕ್ರಾಸ್ ಹ್ಯಾಚ್ ಪ್ಯಾಟ್ರನ್ ಅಲ್ಲಿ ನೀವು ಡ್ರಮ್ನ ಕ್ಲೀನ್ ಮಾಡಬೇಕಾಗುತ್ತೆ. ಅಥವಾ ಸರ್ಕ್ಯುಲರ್ ಪ್ಯಾಟ್ರನ್ ಅಂತ ಇರುತ್ತೆ. ಮೀನ್ಸ್ ಸರ್ಕ್ಯುಲರ್ ಪ್ಯಾಟ್ರನ್ ಅಲ್ಲಿ ನೀವು ಉಜ್ಜಬೇಕು. ಸೊ ಈಗ ಪೇಪರ್ ಕಟ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಹೋಗ್ತೀನಿ. 220 ಗ್ರಿಟ್ ಇರುವಂತಹ ಎಂಬ್ರಿ ಪೇಪರ್ ತಗೊಂಡು ನಾನು ಸರ್ಕ್ಯುಲರ್ ಶೇಪಲ್ಲಿ ಉಜ್ಜುತ್ತಾ ಇದ್ದೀನಿ. ಸುತ್ತಲೂ ಸರೌಂಡಿಂಗ್ ಏನಿದೆ ಪೂರ್ತಿಯಾಗಿ ನೀವು ಉಜ್ಜಬೇಕಾಗುತ್ತೆ. 360 ಡಿಗ್ರಿನೂ ನೀವು ಉಜ್ಜಿದ ನಂತರ ರಸ್ಟ್ ಪೌಡರ್ ನಿಮಗೆ ಕಾಣುತ್ತೆ ಇಲ್ಲಿ. ಸೊ ಈ ರಸ್ಟ್ ಪೌಡರ್ ಇದ್ದಾಗ ಏನಾಗುತ್ತೆ, ನೀವು ಬ್ರೇಕ್ ಅಪ್ಲೈ ಮಾಡಿದಾಗ ವೆಹಿಕಲ್ ಕಂಟ್ರೋಲ್ಗೆ ಬರೋದಿಲ್ಲ, ಗಾಡಿ ಮೂವ್ ಆಗ್ತಾನೆ ಇರುತ್ತೆ. ಈ ಥರ ಪ್ರಾಬ್ಲಮ್ ಬರುತ್ತೆ. ಜೊತೆಗೆ ಬ್ರೇಕ್ ಅಪ್ಲೈ ಮಾಡಿದಾಗ ವಿಸಿಲ್ ಸೌಂಡ್ ಬರುತ್ತೆ. ಸೊ ಈ ವಿಸಿಲ್ ಸೌಂಡ್ ಈಗ ಬರೋದಿಲ್ಲ. ನೋಡ್ತಿರ್ಬೋದು ಡ್ರಮ್ ಈಗ ಗುಡ್ ಕಂಡೀಷನಲ್ಲಿ ಕಾಣ್ತಿದೆ. ಸೊ ಈಗ ಡ್ರಮ್ ರೆಡಿ ಆಗಿದೆ. ನೆಕ್ಸ್ಟ್ ಈಗ 80 ಗ್ರಿಟ್ ಇರುವಂತಹ ಸ್ಯಾಂಡ್ ಪೇಪರ್ ತಗೊಂಡು ಬ್ರೇಕ್ ಶೂನ ಉಜ್ಜಬೇಕಾಗುತ್ತೆ. ಯಾಕೆಂದರೆ ಗ್ಲಾಸಿ ಫಿನಿಶ್ ಇದ್ದರೆ ಕರೆಕ್ಟಾಗಿ ಬ್ರೇಕ್ ಅಪ್ಲೈ ಆಗೋದಿಲ್ಲ. ಈಗ 100ಇಂದ 120 ಗ್ರಿಟ್ ಇರುವಂತಹ ಸ್ಯಾಂಡ್ ಪೇಪರ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ. 80 ಗ್ರಿಟ್ನ ಅಥವಾ 50 ಗ್ರಿಟ್ನ ಬಳಸಬೇಕು ಅಂದರೆ ತುಂಬ ಹೆವಿ ಗ್ಲೇಜಿ ಇದ್ದರೆ, ತುಂಬ ಗ್ಲೇಜಿ ಸರ್ಫೇಸ್ ಇದ್ದರೆ, ಅಂದರೆ ಶೈನಿ ಸರ್ಫೇಸ್ ಇದ್ದರೆ 50 ಗ್ರಿಟ್ ಅಥವಾ 80 ಗ್ರಿಟ್ನ ಎಂಬ್ರಿ ಪೇಪರ್ ತೊಗೊಂಡು ನೀವು ಬಳಸ್ಬೋದು. ಬಟ್ ನಾನಿಲ್ಲಿ 100 ಗ್ರಿಟ್ ಇರುವಂತಹ ಎಂಬ್ರಿ ಪೇಪರ್ ತೊಗೊಂಡು ರಫನಿಂಗ್ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ಈಗ ಡಿಫ್ರೆನ್ಸ್ ಯಾವ ರೀತಿ ಚೇಂಜ್ ಆಯಿತು ಅಂತ. ಶೈನಿ ಸರ್ಫೇಸ್ ಇರೋದು ಯಾವ ರೀತಿ ಶಿಫ್ಟ್ ಆಯಿತು ಅಂತ ಇಲ್ಲಿ ನೋಡ್ಬೋದು. ಎಂಬ್ರಿ ಪೇಪರ್ನ ಬಳಸ್ಕೊಂಡು ಈ ರೀತಿ ನೀವು ಬ್ರೇಕ್ ಪ್ಯಾಡ್ನ ಸರ್ವಿಸ್ ಮಾಡ್ಕೊಬೋದು. ಮೀನ್ಸ್ ರೀವರ್ಕ್ ಆಗೋ ಥರ ಮಾಡ್ಬೋದು. ನೋಡ್ತಿರ್ಬೋದು ಈಗ ಡಸ್ಟ್ ಮೇಲಿರೋ ಡಸ್ಟ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಶೈನಿ ಸರ್ಫೇಸ್ ಎಲ್ಲ ಹೋಗ್ಬಿಟ್ಟು ಈಗ ಡಲ್ ಸರ್ಫೇಸ್ಗೆ ಚೇಂಜ್ ಆಗಿದೆ. ಸೊ ಶೈನಿ ಪಾರ್ಟ್ ಎಲ್ಲಿ ಕಾಣ್ತಾ ಇಲ್ಲ ನನಗೆ. ಅದೇ ರೀತಿ ಇನ್ನೊಂದು ಬ್ರೇಕ್ ಪ್ಯಾಡ್ನು ಸಹ ನಾನೀಗ ರಫನಿಂಗ್ನ ಮಾಡಬೇಕಾಗುತ್ತೆ. ಅದನ್ನು ಸಹ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಟ್ ನಾನಿಲ್ಲಿ 100 ಗ್ರಿಟ್ ಇರುವಂಥ ಎಂಬ್ರಿ ಪೇಪರ್ನ ಬಳಸ್ತಾ ಇದ್ದೀನಿ ಎರಡಕ್ಕೂ. ಒಂದಕ್ಕೆ 50 ಗ್ರಿಟ್ ಇರೋದನ್ನು ಬಳಸೋದು, ಒಂದಕ್ಕೆ 100 ಗ್ರಿಟ್ ಇರೋದನ್ನು ಬಳಸೋದು, ಈ ರೀತಿ ಮಾಡಬಾರ್ದು. ಸೊ ಮತ್ತೊಮ್ಮೆ ನಿಮಗಿಲ್ಲಿ ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಡ್ತೀನಿ. ಕ್ರಾಸ್ ಹ್ಯಾಚ್ ಪ್ಯಾಟ್ರನಲ್ಲಿ ಇದನ್ನು ಉಜ್ಜಬೇಕಾಗುತ್ತೆ ಈ ರೀತಿ. ಸೊ ಎಕ್ಸ್ ಶೇಪಲ್ಲಿ ಅಂತ ಅರ್ಥ. ಕ್ರಾಸ್ ಹ್ಯಾಚ್ ಪ್ಯಾಟ್ರನ್ ಅಂದರೆ ಎಕ್ಸ್ ಶೇಪಲ್ಲಿ ನೀವು ಈ ರೀತಿ ಉಜ್ಜಬೇಕಾಗುತ್ತೆ. ಸೊ ಒಂದು ಡೈರೆಕ್ಷನಲ್ಲಿ ಈಗ ಹೋದರೆ ಅದು ಆಪೋಸಿಟ್ ಡೈರೆಕ್ಷನಲ್ಲಿ ಉಜ್ಜಬೇಕಾಗುತ್ತೆ. ಕ್ರಾಸ್ ಹ್ಯಾಚ್ ಪ್ಯಾಟ್ರನ್ ಅಥವಾ ಸರ್ಕ್ಯುಲರ್ ಶೇಪಲ್ಲಿ ಉಜ್ಜೋದ್ರಿಂದ ಬ್ರೇಕ್ ಗ್ರಿಪ್ ಚೆನ್ನಾಗಿ ಅಪ್ಲೈ ಆಗುತ್ತೆ. ಸೊ ಗ್ರಿಪ್ಪಾಗಿ ಹೋಲ್ಡ್ ಮಾಡುತ್ತೆ ಡ್ರಮ್ನ. ಆಗ ನಿಮಗೆ ವೆಹಿಕಲ್ ಕಂಟ್ರೋಲ್ಗೆ ಬರುತ್ತೆ. ಸೊ ಹಾಗಾಗಿ ನೀವು ಕ್ರಾಸ್ ಹ್ಯಾಚ್ ಪ್ಯಾಟ್ರನ್ನಲ್ಲಿ ಅಥವಾ ಸರ್ಕ್ಯುಲರ್ ಶೇಪಲ್ಲಿ ಬ್ರೇಕ್ ಪ್ಯಾಡ್ನ ಉಜ್ಜಬೇಕಾಗುತ್ತೆ. ಮತ್ತೊಮ್ಮೆ ಈಗ ನಾನು ಆಪೋಸಿಟ್ ಡೈರೆಕ್ಷನಲ್ಲಿ ಉಜ್ಜುತ್ತಾ ಇದ್ದೀನಿ. ನೋಡ್ತಿರ್ಬೋದು ಇಲ್ಲಿ ನೀವು ಇದೇ ರೀತಿ ನೀವು ಬ್ರೇಕ್ ಪ್ಯಾಡ್ನ ಉಜ್ಜಬೇಕಾಗುತ್ತೆ. ಎಕ್ಸ್ ಶೇಪಲ್ಲಿ ಉಜ್ಜಿದ್ರೆ ಅಡ್ವಾಂಟೇಜಸ್ ಏನು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಬೇಕಾದ್ರೆ ಸರ್ಕ್ಯುಲರ್ ಶೇಪಲ್ಲೂ ಉಜ್ಬೋದು. ಬಟ್ ನಾನಿಲ್ಲಿ ಎಕ್ಸ್ ಶೇಪಲ್ಲಿ ಉಜ್ಜೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಕಡೆ ಇರುವಂತಹ ಬ್ರೇಕ್ ಪ್ಯಾಡ್ನ ಮತ್ತೊಮ್ಮೆ ನಾನು ಸರ್ಕ್ಯುಲರ್ ಶೇಪಲ್ಲಿ ನಿಮಗೆ ಉಜ್ಜೋದನ್ನು ತಿಳಿಸ್ಕೊಡ್ತೀನಿ. ಸೊ ಸರ್ಕ್ಯುಲರ್ ಶೇಪಲ್ಲಿ ಉಜ್ಜಬೇಕು ಅಂದರೆ ಸೊ ಈ ರೀತಿ ನೋಡ್ತಿರ್ಬೋದು ಇಲ್ಲಿ ಈ ರೀತಿ ನೀವು ಸರ್ಕ್ಯುಲರ್ ಶೇಪಲ್ಲಿ ಉಜ್ಬೋದು. ಬಟ್ ನಾನಿಲ್ಲಿ ನಿಮಗೆ ತೋರ್ಸೋದಕ್ಕೆ ಮಾತ್ರ ಸರ್ಕ್ಯುಲರ್ ಶೇಪಲ್ಲಿ ತೋರಿಸಿದ್ದೀನಿ. ಉಜ್ಜಬೇಕಾದ್ರೆ ಯಾವುದಾದ್ರೂ ಒಂದು ಮೆಥಡಲ್ಲಿ ಬ್ರೇಕ್ ಪ್ಯಾಡ್ಸ್ನ ಉಜ್ಜಿ. ಫೈನಲಿ ಬ್ರೇಕ್ ಪ್ಯಾಡ್ ರೆಡಿ ಆಗಿದೆ. ನೆಕ್ಸ್ಟ್ ಬ್ರೇಕ್ ಪ್ಯಾಡ್ ರೆಡಿ ಆದ ನಂತರ ಸ್ಪ್ರಿಂಗ್ನ ಬ್ರೇಕ್ ಪ್ಯಾಡ್ಗೆ ಫಿಕ್ಸ್ ಮಾಡಿಕೊಂಡು ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಹಾಗೆ ಬ್ರೇಕ್ ಪ್ಯಾಡ್ಸ್ನ ಈ ರೀತಿ ಸೇಮ್ ರಿಮೂವ್ ಮಾಡಬೇಕಾದ್ರೆ ಯಾವ ರೀತಿ ರಿಮೂವ್ ಮಾಡಿದ್ರೋ ಅದೇ ಡೈರೆಕ್ಷನಲ್ಲಿ ಬ್ರೇಕ್ ಪ್ಯಾಡ್ ಡಿಸೈನ್ ನೋಡಿಕೊಂಡು ಹಾಗೆ ಇನ್ಸ್ಟಾಲ್ ಮಾಡಿ. ಸೊ ಇನ್ಸ್ಟಾಲ್ ಮಾಡಬೇಕಾದ್ರೆ ಬ್ರೇಕ್ ಆರ್ಮ್ ಇರುತ್ತೆ ಹಿಂದಗಡೆ. ಸೊ ಬ್ರೇಕ್ ಆರ್ಮ್ನ ಪ್ರೆಸ್ ಮಾಡಬೇಕಾಗುತ್ತೆ ಇದನ್ನು. ಸೊ ನನಗೆ ಸಪೋರ್ಟ್ಗೆ ಯಾರೂ ಇಲ್ದಿರೋ ಕಾರಣದಿಂದ ಕಾಲಲ್ಲಿ ಈ ರೀತಿ ಸೆಟ್ ಮಾಡಿಕೊಂಡು ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಯಾರಿಗೂ ಡಿಪೆಂಡ್ ಆಗಬಾರ್ದು ಸಣ್ಣ ಪುಟ್ಟ ವಿಚಾರಕ್ಕೆ. ಈ ರೀತಿ ನೀವೇನೇ ಏನೋ ಒಂದು ಐಡಿಯಾ ಹುಡುಕಿಕೊಂಡು ನೀವು ಈ ಥರ ವರ್ಕ್ ಮಾಡಬೇಕಾಗುತ್ತೆ. ಸೊ ನನಗೆ ಯಾರೂ ಸಪೋರ್ಟ್ಗೆ ಇಲ್ದಿರೋ ಕಾರಣದಿಂದ
ನಾನೇ ಕ್ಯಾಮ್ರಾನ ಹ್ಯಾಂಡಲ್ ಮಾಡಿಕೊಂಡು ನಾನೇ ಈ ರೀತಿ ಒಬ್ಬನೇ ರೆಡಿ ಮಾಡ್ತಾ ಇದ್ದೀನಿ. ಸೊ ಬ್ರೇಕ್ ಪ್ಯಾಡ್ನ ಸೆಟ್ ಮಾಡಿದ್ದಾಗಿದೆ, ಇಲ್ಲಿ ನೋಡ್ತಿರ್ಬೋದು. ಈ ಥರ ಸೆಟ್ ಮಾಡಿದ ನಂತರ ಕರೆಕ್ಟಾಗಿ ಒಂದ್ಸತಿ ಕ್ರಾಸ್ ಚೆಕ್ ಮಾಡಿ, ಬ್ರೇಕ್ ಪ್ಯಾಡ್ಸ್ ಕರೆಕ್ಟಾಗಿ ಸೆಟ್ ಆಗಿದೆಯಾ ಅಥವಾ ರಾಂಗ್ ಅಲೈನ್ಮೆಂಟಲ್ಲಿ ಸೆಟ್ ಆಗಿದೆಯಾ ಅಂತ ಚೆಕ್ ಮಾಡಿ. ಹಾಗೆ ಬ್ರೇಕ್ ಪ್ಯಾಡ್ ಮೇಲೆ ಇರುವಂತಹ ಡಸ್ಟ್ ಮತ್ತು ಡ್ರಮ್ ಒಳಗಡೆ ಇರುವಂತಹ ಡಸ್ಟ್ನ ಇನ್ನೊಂದು ಸಾರಿ ಕ್ಲೀನ್ ಮಾಡಿಬಿಟ್ಟು ನೀವು, ಸೊ ನೀರು ಬಳಸಬಾರ್ದು, ನೀರು ಬಳಸ್ದಂಗೆ ಡಸ್ಟ್ನ ರಿಮೂವ್ ಮಾಡಿ. ಸೇಮ್ ಆ್ಯಸ್ ಇಟ್ ಈಸ್ ವೀಲ್ನ ರಿಮೂವ್ ಮಾಡಬೇಕಾದ್ರೆ ಯಾವ ರೀತಿ ರಿಮೂವ್ ಮಾಡಿದ್ರೋ ಅದೇ ರೀತಿ ವೀಲ್ನ ಫಿಕ್ಸ್ ಮಾಡಬೇಕಾಗತ್ತೆ. ವೀಲ್ನ ಫಿಕ್ಸ್ ಮಾಡಬೇಕಾದ್ರೆ ಗೇರ್ ಇರುತ್ತೆ, ಸೊ ಗೇರ್ಗೆ ಕರೆಕ್ಟಾಗಿ ಸೆಟ್ ಆಗೋ ಥರ ಫಿಕ್ಸ್ ಮಾಡಿ. ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ. ವೀಲ್ ಅಲೈನ್ಮೆಂಟ್ ಮಾಡಿಬಿಟ್ಟು ಈ ವಾಷರ್ನ ಫಸ್ಟ್ಗೆ ಹಾಕ್ಬಿಟ್ಟು ನೀವು ನೆಕ್ಸ್ಟ್ ನಟ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಆಲ್ರೆಡಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೆ, ಮಾರ್ಕ್ ಮಾಡಿಕೊಂಡು ಅದೇ ಥರನೇ ಟೈಟ್ ಮಾಡ್ತಾ ಇದ್ದೀನಿ. ವೀಲ್ ಟೈಟ್ ಮಾಡಬೇಕಾದ್ರೆ ಮೇಲ್ಭಾಗದಲ್ಲಿ ಈ ಥರ ಇನ್ನೊಂದು ಸ್ಪಾನರಲ್ಲಿ ಲಾಕ್ ಮಾಡಿಕೊಂಡು ಟೈಟ್ ಮಾಡಬೇಕಾಗುತ್ತೆ. ಸೊ ಮತ್ತೊಮ್ಮೆ ನಾನು ಸ್ಪಾನರ್ ಎಕ್ಸ್ಟೆನ್ಷನ್ ರಾಡ್ನ ಫಿಕ್ಸ್ ಮಾಡಿಕೊಂಡು ನಾನು ಟೈಟ್ ಮಾಡ್ತಾ ಇದ್ದೀನಿ. ಮಾರ್ಕಿಂಗ್ ಎಲ್ಲಿಗೆ ಮಾಡಿದ್ರಲ್ಲ ಅಲ್ಲಿಗೆ ನೀವು ಟೈಟ್ ಮಾಡಿ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಸೈಡ್ ಇರುವಂತಹ ಬ್ರೇಕ್ ಆರ್ಮ್ ನಟ್ನ ಫಿಕ್ಸ್ ಮಾಡಿಕೊಂಡು ಬ್ರೇಕ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ ನಂತರ ನೀವು ಗಾಡಿನ ರೈಡ್ ಮಾಡಬೇಕಾಗುತ್ತೆ. ಇದನ್ನು ಮರ್ತೀರಾ, ಕರೆಕ್ಟಾಗಿ ಇದನ್ನು ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಫೈನಲಿ ಗಾಡಿ ರೆಡಿ ಆಗಿದೆ. ಹಾಗೆ ಫ್ರಂಟ್ ವೀಲಲ್ಲೂ ನೀವು ಬ್ರೇಕ್ ಶೂನ ರೀಪ್ಲೇಸ್ ಮಾಡಬೇಕು ಅಂದರೆ ಇಲ್ಲಿದೆಯಲ್ಲ ಈ ಥರ ಮಾರ್ಕಿಂಗ್ ಮಾಡಿಕೊಂಡು ನೀವು ವೀಲ್ನ ರಿಮೂವ್ ಮಾಡಿಬಿಟ್ಟು ಸರ್ವಿಸ್ ಮಾಡ್ಕೊಬೋದು. ಸೊ ಫೈನಲಿ ಗಾಡಿ ರೆಡಿ ಆಗಿದೆ, ಬನ್ನಿ ಟೆಸ್ಟ್ ಡ್ರೈವ್ ಮಾಡೋಣ.